ನಾವು ವಿದ್ಯಾಂಟಿ ಅಂತ ಇರ್ತೀವಲ್ಲ, ಇವರೇ ವಿದ್ಯಾಂಟಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ಇದು ನನ್ನ 2ನೇ ಬ್ಲಾಗ್ ಆಗಿದೆ. ಇದರಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಹೇಗೆ ಮಾಡ್ತೀನಿ ನೋಡಿ. ಗೈಸ್, ಈಗ ನಾವು ಸ್ವಲ್ಪ ಐಟಮ್ಸ್ ತರಬೇಕು. ದೇವಸ್ಥಾನ ಪೂಜೆಗೆಲ್ಲ ಐಟಮ್ಸ್ ಬೇಕು, ಅದಕ್ಕೆ ಬಳೆ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಬಳೆಗಳೆಲ್ಲ ತರೋಣ ಅಂತ ಬನ್ನಿ. ಗೈಸ್, ಇವಾಗ ಅರ್ಶಿನ, ಕುಂಕುಮ ಆ್ಯಂಡ್ ಹೂವು ಮತ್ತು ಕಳ್ಸೋಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡು ಈಗ ನಾವು ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋದ್ಮೇಲೆ ಗೈಸ್, ಆಮೇಲೆ ನಾನು ಮನೆಗೆ ಬಂದು ವಿದ್ಯಾರ್ಥಿ ಮನೆಗೆ ಹೋದೆ. ಅವರು ಒಬ್ಬಟ್ಟು ಮಾಡಿಕೊಂಡು, ಅವ್ರು ರೆಡಿ ಮಾಡಿಕೊಂಡು, ನಾನು ಮಾಡಿಕೊಂಡು, ಅವ್ರು ಉಪ್ಪಿಟ್ಟು ಮಾಡ್ತಾಯಿದ್ರು ನೋಡ್ಕೊಂಡು ವಾಪಸ್ ಮನೆಗೆ ಬಂದೆ. ಗೈಸ್, ಈಗ ವಿದ್ಯಾರ್ಥಿ ಮನೆಯಿಂದ ಬಂದು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡಿಕೊಂಡು ಆ್ಯಂಡ್ ದೇವರಿಗೆ ಚೇರೆಲ್ಲ ರೆಡಿ ಮಾಡಿಬಿಟ್ಟು ಟೇಬಲ್ ರೆಡಿ ಮಾಡಿಕೊಂಡು ಡೆಕೋರೇಷನ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇದು ಲಾಸ್ಟಲ್ಲಿ ಡೆಕೋರೇಷನ್ ವೀಡಿಯೋ ಮಾತ್ರ ಹಾಕಿದ್ದೀನಿ ನೋಡಿ. ಆಮೇಲೆ ಫುಲ್ ಲಾಸ್ಟಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. 5 hours later. ಗೈಸ್, ಎಲ್ಲ ಡೆಕೋರೇಷನ್ ಮುಗೀತು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಅಮ್ಮನೇ ಎಲ್ಲ ಕೆಲಸ ಮಾಡಿ. A few moments later. ಗೈಸ್, ಲಾಸ್ಟ್ ಫೈನಲಿ ನಮ್ಮ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಎಲ್ಲ ರೆಡಿ ಮಾಡಿ ಲಾಸ್ಟ್ ಈ ಥರ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮಿ, ನಮ್ಮ ಮುದ್ದು ಮನೆ ಲಕ್ಷ್ಮಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್, ಈಗ ಲಾಸ್ಟ್ ಮೂಮೆಂಟ್ ಅಂದರೆ ಪೂಜೆ ಮಾಡೋದು. ಅಲಂಕಾರ ಎಲ್ಲ ಆಯಿತು. ಈಗ ಅಮ್ಮ ಪೂಜೆ ಮಾಡಿ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಶ್ರೀಹರಿ ಮನೋವಿಲಾಸಿನಿ, ಶ್ರೀನಿಧಿ ಮಹಾಪ್ರಚೋದಿನಿ, ಶ್ರೀ ಸುಖಿ ಸುಮಂಗಳಾಂಗಿನಿ, ಸರ್ವ ಇಷ್ಟ ಸುಪ್ರದಾಯಿನಿ, ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ. ಶಾರದೆ ಜೊತೆಯಲ್ಲಿ ಹಾಡಿನಲ್ಲಮ್ಮ, ಲಕ್ಷ್ಮೀ ಮಹಾಲಕ್ಷ್ಮಿ. ಗೈಸ್, ಈಗ ನಮ್ಮ ಮನೆಯಲ್ಲಿ ಅಡುಗೆ ನಡೀತಾ ಇದೆ. ಅಡುಗೆ ಈಗ ಶುರು ಮಾಡಿದ್ದಾರೆ. ನಮ್ಮ ಈಗ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ. ಅದನ್ನು ಮಲಗಿದ್ದೇವೆ, ಮುದ್ದೆ ಇಲ್ಲ ಫಸ್ಟ್ ಮಾಡಿ ಬಂದು. ಅಮ್ಮ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದಾರೆ ನಮ್ಮಮ್ಮ. ನಾನೇನು ಮಾಡಬೇಕಮ್ಮ? ಈರುಳ್ಳಿ ಕಟ್ ಮಾಡಬೇಕು. ಎಲ್ಲ ಉದಿಯಾಕಿದ್ದಾರೆ. ಈಗ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಅಡುಗೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಈ ಪ್ಲೇಟ್ ಇದು ಮುಗಿಸ್ದೆ. ಇನ್ನು ಇಲ್ಲಿದೆ ಆರೈತೆ. ಗೈಸ್, ಒಂದು ಕೆಲಸನ ಮುಗಿಸ್ದೆ. ಈಗ ಈರುಳ್ಳಿ ಕಟ್ ಮಾಡಬೇಕು. ಮಾಡಿ ಅದಕ್ಕೆ ಒಗ್ಗರಣೆಗೆ ಏನು ಬೇಕು ನೋಡಿ. A few moments later. ಗೈಸ್, ನಾವು ವಿದ್ಯಾಂಟಿ ಅಂತ ಇರ್ತೀವಲ್ಲ, ಇವರೇ ವಿದ್ಯಾಂಟಿ. ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿರೋದು, ನೀವು ತಿಳ್ಕೊಳ್ಳಿ. ಇವರು ನಮ್ಮ ಮನೆ ಯೂಟ್ಯೂಬ್ ಅಡುಗೆ, ನಮ್ಮನೆ ಯೂಟ್ಯೂಬ್ ಎಲ್ಲ ಅಡುಗೆ ಇವ್ರ ಹತ್ರನೇ ನಾವು ಹೇಳ್ಸ್ಕೊಳ್ಳೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ,
ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೈಸ್ ಈಗ ಅಡುಗೆ ಎಲ್ಲ ಮುಗೀತು. ಈಗ ಹೋಗಿ ರೆಡಿಯಾಗಿ ಬರ್ತೀನಿ. ವೇಟ್ ಆ್ಯಂಡ್ ವಾಚ್. ಅಪ್ಸರೆ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೆ ನೀ ಈಗ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪವಿತ್ರ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.